ಆರ್ಸೆಟ್ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆ ಸೊನ್ನೆಳಿಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೊನ್ನೆಳಿಪುರ ಗ್ರಾಮದಲ್ಲಿ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಯಂ ಉದ್ಯೋಗ ಸಂಸ್ಥೆಗೆ ಇವತ್ತು ನಾವು ಭೇಟಿ ಕೊಡ್ತಾ ಇದ್ದೇವೆ. ಸಂಸ್ಕೃತಿ ಹಾನ್ ಟಿವಿ ವತಿಯಿಂದ ರಂಜಿತ್ ಕಾಂತರಾಜ್ ಮಾಡುವ ನಮಸ್ಕಾರಗಳು. ಪ್ರಿಯ ಬಂಧುಗಳೇ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ ಪ್ಲೀಸ್. ನಿಮ್ಮ ಸಬ್ಸ್ಕ್ರೈಬೇ ನಮಗೆ ಶಕ್ತಿ. ಪ್ರಿಯ ವೀಕ್ಷಕರೇ, ನಾವು ಕೆನರಾ ಬ್ಯಾಂಕ್ ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆ, ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೊನ್ನೆಳಿಪುರ ಗ್ರಾಮದಲ್ಲಿ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಯಂ ಉದ್ಯೋಗ ಸಂಸ್ಥೆ ನಡೀತಾ ಇದೆ. ಡೈರೆಕ್ಟರ್ ಆಗಿರ್ತಕ್ಕಂಥ ಅಂಬರೀಶ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಕೊಡೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ಸಮಸ್ತ ಸಂಸ್ಕೃತಿ ಆನ್ ಟಿ ವಿ ಚಾನಲ್ನ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಅಂಬರೀಶ್. ನಾನು ಈ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಸಂಸ್ಥೆಯು ನಮ್ಮ ಗ್ರಾಮೀಣ ಭಾಗದಲ್ಲಿರುವಂಥ ನಿರುದ್ಯೋಗಿ ಯುವಕ ಯುವತಿಯರಿಗೆ ಸ್ವಉದ್ಯೋಗಕ್ಕೆ ಸಂಬಂಧಪಟ್ಟಂಗೆ ಕೌಶಲ್ಯ ತರಬೇತಿಯನ್ನು ನೀಡ್ತಾ ಬಂದಿದೆ. ಸುಮಾರು 25,000ಕ್ಕಿಂತ ಮೇಲ್ಪಟ್ಟು ನಮ್ಮ ಗ್ರಾಮೀಣ ಭಾಗದ ಯುವಕ ಯುವತಿಯರಿಗೆ ತರಬೇತಿಗಳನ್ನು ನೀಡಲಾಗಿದೆ. ಈ ಒಂದು ತರಬೇತಿಗಳನ್ನು ಸದುಪಯೋಗ ಪಡಿಸ್ಕೊಂಡಿದ್ದಾರೆ ಮತ್ತು ಸದುಪಯೋಗ ಪಡಿಸ್ಕೊಂಡು ಅವರ ಒಂದು ಜೀವನವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಹಾಗೂ ಇದೇ ರೀತಿ ಹಲವಾರು ರೀತಿಯ ತರಬೇತಿಗಳ ಕಾರ್ಯಕ್ರಮಗಳನ್ನು ನಮ್ಮ ಸಂಸ್ಥೆ ಮಾಡ್ತಾ ಬಂದಿದೆ. ಪ್ರಸ್ತುತ 2 ಕಾರ್ಯಕ್ರಮಗಳು ನಮ್ಮ ಒಂದು ಸಂಸ್ಥೆಯಲ್ಲಿ ನಡೀತಾ ಇದ್ದಾವೆ. ಮಹಿಳಾ ಹೊಲಿಗೆ ತರಬೇತಿ, ಇನ್ನೊಂದು ಬ್ಯೂಟಿ ಪಾರ್ಲರ್ ಮ್ಯಾನೇಜ್ಮೆಂಟ್ ತರಬೇತಿ ಅನ್ನೋದನ್ನು ಕೊಡ್ತಾ ಇದ್ದೀವಿ. ಶಿಬಿರ ಒಂದು 13 ದಿವಸಗಳ ಹಿಂದೆ ಒಂದು ಪ್ರಾರಂಭ ಆಗಿದೆ ಮತ್ತು ಬ್ಯೂಟಿ ಪಾರ್ಲರ್ ಮ್ಯಾನೇಜ್ಮೆಂಟ್ ಕೋರ್ಸ್ ಬಂದು ಈ ಒಂದು ಇಂದಿನಿಂದ ಒಂದು ಪ್ರಾರಂಭ ಆಗಿದೆ. ಮುಂಬರುವ ದಿನಗಳಲ್ಲಿ ನಾವು ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿಗೆ ಸಂಬಂಧಪಟ್ಟಂಗೆ ಹಾಗೂ ಮೆನ್ಸ್ ಸಲೂನ್ ಬಗ್ಗೆ ಸಂಬಂಧಪಟ್ಟಂಗೆ ಮತ್ತು ಕುರಿ ಸಾಕಾಣಿಕೆ ಮತ್ತು ಹಸು ಸಾಕಾಣಿಕೆಗೆ ಸಂಬಂಧಪಟ್ಟಂಗೆ ಮತ್ತು ದ್ವಿಚಕ್ರ ವಾಹನ ರಿಪೇರಿ ಬಗ್ಗೆ ತರಬೇತಿಗಳನ್ನು ಹಮ್ಮಿಕೊಂಡಿದ್ದೇವೆ. ಪಾಲ್ಗೊಳ್ಳಲು ವಿನಂತಿಸ್ಕೊಳ್ತಾ ಇದ್ದೀವಿ. ಈ ತರಬೇತಿಗಳು ನಾವು ಏನು ಕೊಡ್ತಾ ಇದ್ದೀವೋ ಅದು ಎಲ್ಲ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಊಟ ವಸತಿ ಎಲ್ಲ ಕೂಡ ಉಚಿತವಾಗಿರುತ್ತೆ. ನಿಮ್ಮಿಂದ ಯಾವುದೇ ಒಂದು ಹಣವನ್ನು ನಾವು ಸ್ವೀಕರಿಸೋದಿಲ್ಲ. ಓಕೆ. ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ನಾವು ಹಲವಾರು ರೀತಿಯ ಸ್ವಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಕೌಶಲ್ಯ ತರಬೇತಿಗಳನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಆಸಕ್ತಿ ಇರುವಂಥ ನಿರುದ್ಯೋಗ ಯುವಕ ಯುವತಿಯರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಕ್ಕೆ ಸಂಸ್ಕೃತಿ ಆನ್ ಟಿ ವಿ ಚಾನಲ್ನ ರಂಜಿತ್ ಕಾಂತರಾಜ್ ಅವ್ರಿಗೂ ನಮ್ಮ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇದು 31 ದಿನಗಳ ಮಹಿಳಾ ಹೊಲಿಗೆ ತರಬೇತಿ ಅಂತ. ಇಲ್ಲಿ ಟ್ರೈನಿಂಗ್ ಈಗಾಗಲೇ 1000 ಜನ ಟ್ರೈನಿಂಗ್ ಪಡ್ಕೊಂಡಿದ್ದಾರೆ ಸರ್. ಪ್ರತಿಯೊಬ್ಬರು ಸ್ವಯಂ ಉದ್ಯೋಗಿಗಳಾಗಿದ್ದಾರೆ. ಸ್ವಯಂ ಉದ್ಯೋಗಿಗಳಾಗಿ ಕನಿಷ್ಠ ಪಕ್ಷ 2 ರಿಂದ 4, 5, 10 ಜನಕ್ಕೆ ಕೊಟ್ಟರು ಕೆಲಸ ಕೊಡೋ ಆ ಥರ ಉದಾಹರಣೆಗಳು ಬಹಳಷ್ಟಿದೆ ಮತ್ತು ಸಕ್ಸಸ್ ಆಗಿದ್ದಾರೆ ಸರ್ ಬಹಳಷ್ಟು ಜನ. ಇಲ್ಲಿ ಶಾರ್ಟ್ ಟರ್ಮ್ ಕೋರ್ಸಲ್ಲಿ ಇಲ್ಲಿ ಟ್ರೈನಿಂಗ್ ತೊಗೊಂಡವ್ರು ಏನಂತ ಅಂದರೆ ಸರ್, ಪ್ರೈವೇಟಲ್ಲಿ ನಾವು 2 ಲಕ್ಷ ಕಟ್ಟು ಪ್ರೈವೇಟಲ್ಲಿ ಕಲ್ತೀವಿ, ಅದಕ್ಕಿಂತ ಕ್ವಾಲಿಟಿ ಟ್ರೈನಿಂಗ್ ಇದೆ. ಇದು ಒಂಥರ ಗುರುಕುಲ ಪದ್ಧತಿಯಲ್ಲಿ ಕಲಿಸ್ತಾ ಇದ್ದೀವಿ. ಇಲ್ಲಿ ಊಟ ವಸತಿ ಎಲ್ಲ ಸಮೇತ ಏನು ಫೀಸ್ ಎಲ್ಲ ಫುಲ್ ಫ್ರೀ ಇರುತ್ತೆ ಸರ್. ಯಾವುದೇ ₹1 ಫೀಸ್ ತಗೊಳ್ಳಲ್ಲ, ಫುಲ್ ಫ್ರೀ ಟ್ರೈನಿಂಗ್ ಇರುತ್ತೆ. ಬಹಳಷ್ಟು ಜನ ತುಂಬ ಖುಷಿ ಪಟ್ಟು ಸಕ್ಸಸ್ ಸ್ಟೋರಿ ಬಹಳ ಇದೆ ಸರ್ ಇಲ್ಲಿ. ಹೌದಲ್ಲ, ತುಂಬ ಧನ್ಯವಾದಗಳು ಸರ್. ಎಷ್ಟು ವರ್ಷದಿಂದ ನೀವು ತರಬೇತಿಯನ್ನು ನೀಡ್ತಾ ಇದ್ದೀರಾ ಸರ್? ನಾನು 2000 ಇಸ್ವಿಯಿಂದ 25ನೇ ವರ್ಷ ಸರ್. ಇದು 25 ವರ್ಷಗಳ ಜರ್ನಿಯಲ್ಲಿ ತುಂಬ ಅಭ್ಯರ್ಥಿಗಳನ್ನು ನೀವು ನೋಡಿದ್ದೀರಾ, ಹೌದಾ ಅಲ್ವಾ ಸರ್? ಹೌದು ಸರ್. ನಿಮ್ಮ ಅನುಭವದಲ್ಲಿ ಇವತ್ತು ಕೂಡ ತಮ್ಮ ಜೀವನವನ್ನು ಕಟ್ಟಿಕೊಂಡಿರ್ತಕ್ಕಂಥ ನಿದರ್ಶನ ಇದೆಯಾ ಸರ್? ಸರ್ ಬೇಕಾದಷ್ಟು ಬಹಳಷ್ಟು ಇದೆ ಸರ್. ಈ ಒಂದು ಈಗ ನಮ್ಮ ನೋಡುಗರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಬಹಳಷ್ಟು ಜನಕ್ಕೆ ವಿಷಯ ಗೊತ್ತಿಲ್ಲ. ಕೆಲವರ ಮನಸ್ಸಲ್ಲಿ ಏನಿರುತ್ತೆ ಅಂದರೆ ಫ್ರೀ ಟ್ರೈನಿಂಗ್ ಅಂದರೆ ಏನೋ ಯಾಗೋ ಅನ್ನೋ ಥರ ಒಂದು ಕೀಳಿರಿಮೆ ಇರುತ್ತೆ ಸರ್. ಇಲ್ಲಿ ಬಂದಮೇಲೆ ನಮ್ಮ ಸ್ಟೂಡೆಂಟ್ಸೇ ಮಾತಾಡ್ತಾರೆ ಇಲ್ಲಿನ ತರಬೇತಿ ಅನುಭವ ಆಗಿದೆ ಅಂತ. ಅವ್ರ ಮುಖಾಂತರ ಕೇಳಿ ಸರ್ ನೀವು ಅದನ್ನು. ನನ್ನ ಹೆಸರು ಸುಜಾತ ಅಂತ. ನಾನು ದೇವನಹಳ್ಳಿ ತಾಲೂಕು ಚನ್ನಹಳ್ಳಿ ಗ್ರಾಮದಿಂದ ಬಂದಿರೋದು. ಮನೆಯಲ್ಲಿ ಆರ್ಥಿಕ ಸಮಸ್ಯೆ ತುಂಬ ಬಹಳಷ್ಟಿತ್ತು. ಆದ ಕಾರಣ ಇಲ್ಲಿ ಏನಾದರೂ ಒಂದು ಉದ್ಯೋಗ ಮಾಡಬೇಕು ಅಂತ ಹುಡುಕ್ತಾ ಇದ್ದಾಗ ಇಲ್ಲಿ ಇನ್ಸ್ಟಿಟ್ಯೂಟ್ ಬಗ್ಗೆ ಗೊತ್ತಾಯಿತು. ಕೆನರಾ ಬ್ಯಾಂಕವ್ರು ಈ ಥರ ತರಬೇತಿ ಕೊಡ್ತಿದ್ದಾರೆ ಅಂತ ಬಂದು ಜಾಯ್ನ್ ಆದ್ವಿ. ಇಲ್ಲಿ ಹಲವಾರು ಸಹಪಾಠಿಗಳು ಮತ್ತು ಇಲ್ಲಿನ ಸಿಬ್ಬಂದಿಯ ವಾತಾವರಣ ಮತ್ತು ಇಲ್ಲಿನ ಈ ವಾತಾವರಣ ನೋಡಿ ಇಷ್ಟ ಆಯಿತು. ಶಕ್ತಿಯ ದೂರಗೈಯುವ ಧೀರ ಶಿರೋ
ಕನ್ನಡ ನುಡಿಯ ಸಿರಿಯಾಗು, ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಸೊನ್ನಾಳಿಪುರ, ಹಸಿಗಾಳ ಅಂಚೆ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸಲ್ಲಿಸಿದ್ದು ತರಬೇತಿಗೆ ಆಯ್ಕೆಗೊಂಡಿದ್ದೇನೆ. ನನಗೆ ಉದ್ಯಮಶೀಲತಾ ಅಭಿವೃದ್ಧಿ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿ ತರಬೇತಿ ಪಡೆಯಲು ಅವಕಾಶ ಕಲ್ಪಿಸಿದ್ದಕ್ಕಾಗಿ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ನೋಡ್ಕೊಳ್ಳಿ, ತರಬೇತಿ ಸಂಪೂರ್ಣ ಉಚಿತವಾಗಿದ್ದು ವಸತಿ ಹಾಗೂ ಊಟದ ವ್ಯವಸ್ಥೆಯನ್ನು ಹೊಂದಿರುತ್ತದೆ ಎಂದು ನನಗೆ ತಿಳಿದಿರುತ್ತದೆ. ನಿಮ್ಗೆ ಹೇಳಿರ್ತೀವಿ ನಾವು ಸ್ಟಾರ್ಟಿಂಗಲ್ಲೇ, ಹೌದಾ? ಇಂಟ್ರ್ಯೂ ಬಂದಾಗ ಕೂಡ ಹೇಳಿರ್ತೀವಿ, ಇಲ್ಲಿ ನಿಮಗೆ ಫ್ರೀ ಆಫ್ ಕಾಸ್ಟ್ ಆಫ್ನಲ್ಲಿ ಟ್ರೈನಿಂಗನ್ನು ನಾವು ಕೊಡ್ತೀವಿ. ಜೊತೆಗೆ ನಿಮಗೆ ಅಕಾಮಿಡೇಷನ್ ಇರ್ಬೋದು, ಫುಡ್ ಇರ್ಬೋದು, ಮತ್ತು ಟ್ರೈನಿಂಗ್ ಇರ್ಬೋದು, ಟ್ರೈನಿಂಗ್ ಕಲಿಯೋದಕ್ಕೆ ಮೆಟೀರಿಯಲ್ಸ್ ಇರ್ಬೋದು, ಎಲ್ಲ ಕೂಡ ನಾವೇ ನಿಮಗೆ ಇಲ್ಲಿ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ವಿ. ಅದು ನಾನು ಚಿಕ್ಕಮಂಗ್ಳೂರಿಂದ ಬಂದಿದ್ದೀನಿ. ನನ್ನ ಹೆಸರು ಶಾಲಿನಿ. ಇಲ್ಲಿ ನನಗೆ ಯಾರೋ ಹೇಳಿದ್ರು ಈ ಇನ್ಸ್ಟಿಟ್ಯೂಟ್ ಇದೆ ಅಂತ. ನಾನು ಹಾಗಾಗಿ ಇಲ್ಲಿಗೆ ಬಂದಿದ್ದೀನಿ. ತುಂಬ ಜನ ಇಲ್ಲಿ ಕಲ್ತಿದ್ದಾರಂತೆ. ಸೊ ನಂಗೆ ಕೂಡ ಇಲ್ಲಿ ಕಲಿಬೇಕು ಅಂತ ಆಸೆ ಆಗ್ತಿದೆ. ಎಲ್ಲ ಹೆಣ್ಮಕ್ಳು ಕಲಿಯೋದು ತುಂಬ ಮುಖ್ಯ. ಹಾಗೆ ಏನಂತಂದರೆ ಇಲ್ಲಿ ಬಡ ವಿದ್ಯಾರ್ಥಿಗಳಿಗೆ ತುಂಬ ಉಪಯೋಗ ಆಗುತ್ತೆ. ಎಲ್ಲರೂ ಕೂಡ ಫ್ರೀಯಾಗಿ ಯಾರೂ ಕಲಿಸ್ಕೊಡಲ್ಲ ಅಂತಂದ್ರಲ್ಲಿ ಗೌರ್ಮೆಂಟ್ ಇದನ್ನು ಒಂದು ತುಂಬ ಒಳ್ಳೆ ಸ್ಕೀಮ್ ಕೊಟ್ಟಿದೆ. ಸೊ ನೀವೆಲ್ಲರೂ ಇದನ್ನು ಉಪಯೋಗ ಪಡ್ಕೊಳ್ಳಿ. ಯಾರ್ಯಾರು ನೋಡ್ತಿದ್ದೀರಾ ಯೂಟ್ಯೂಬ್ ಚಾನಲಿಂದ ದಯವಿಟ್ಟು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಅವರಿಗೆ ಸ್ವಲ್ಪ ನಿಮಗೂ ಯಾರು ಬಡವ ಹೆಣ್ಮಕ್ಳಿದ್ದಾರೆ ಅವ್ರಿಗೆ ಕೂಡ ನೀವು ಇದನ್ನು ತಿಳಿಸಿ ಹೇಳಿದ್ರೆ ಅವರು ಕೂಡ ಜೀವನದಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಹೆಣ್ಣೂರಿಂದ ಬರ್ತಾಯಿದ್ದೀನಿ, ಬ್ಯಾಂಗ್ಳೂರು. ಈ ಸಂಸ್ಥೆ ನಮಗೆ ಪರಿಚಯ ಮಾಡಿಸ್ಕೊಟ್ಟಿದ್ದು ನನ್ನ ಫ್ರೆಂಡ್ ಅವರ ಟೀಚರು. ಅವ್ರ ದೊಡ್ಡಮ್ಮ ಟೀಚರ್ ಆಗಿದ್ದಾರೆ ಇಲ್ಲಿ. ಸೊ ಅವ್ರ ಮುಖಾಂತರ ನಾವು ಇಲ್ಲಿಗೆ ಬಂದಿದ್ದೀವಿ. ಸೊ ನಾವು ಬಂದಿರೋ ಉದ್ದೇಶ ಏನಂತಂದರೆ ಆ್ಯಸ್ ಎ ವುಮೆನ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು. ಸೊ ಅದಕ್ಕೆ ಒಂದು ದಾರಿ ಅಂತ ಏನಂತ ಹೇಳಬೇಕು ಅಂದರೆ ಫ್ಯಾಮಿಲಿ ಸಪೋರ್ಟ್ಗಿಂತ ಇವಾಗ ಗೌರ್ಮೆಂಟ್ ಅನ್ನೋದು ಒಂದು ಆಪರ್ಚುನಿಟಿ ಕೊಟ್ಟಿದೆ. ನನ್ನ ಹೆಸರು ಅರುಣ ಅಂತ, KR-ಪುರಮಿಂದ ಬರ್ತಿದ್ದೇನೆ. ಸೊ ಇಲ್ಲಿಗೆ ಯಾವುದೋ ಒಂದು ವೆಬ್ಸೈಟಲ್ಲಿ ನೋಡಿದೆ, ಈ ಥರ ಲಿಂಕ್ ಓಪನ್ ಮಾಡಿ ಏನೋ ಟ್ರೈನಿಂಗ್ ಕೊಡ್ತಾರೆ, ಬ್ಯೂಟಿಷಿಯನ್ ಟ್ರೈನಿಂಗ್ ಅಂತ ಗೊತ್ತಾಯಿತು. ಸೊ ಕಲಿಯೋಣ, ಲೈಫಲ್ಲಿ ಕಲಿತ್ರೆ ಎಲ್ಲ ಒಳ್ಳೇದು, ಲೈಫಲ್ಲಿ ಕಲ್ತ್ಕೊಂಡ್ರೆ ಅನ್ನೋ ಒಂದು ಇಂಟೆನ್ಷನಿಂದ ನಾನು ಬಂದೆ. ಫ್ಯಾಮಿಲಿಗೆ ಒಳ್ಳೇದಾಗುತ್ತೆ ಅನ್ನೋದಕ್ಕಿಂತ ಇಂಡಿಪೆಂಡೆಂಟಾಗಿರೋದು ಲೈಫಲ್ಲಿ ತುಂಬ ಇಂಪಾರ್ಟೆಂಟು. ನನ್ನ ಹೆಸರು ಚೇತಶ್ರೀ, ನಾನು ಕಂಸಂದ್ರದಿಂದ ಬರ್ತಿದ್ದೀನಿ. ಲೈಕ್ ಪಾರ್ಲರ್ ಕಲಿಬೇಕಂತ ಏನಕ್ಕೆ ಅನಿಸ್ತು ಅಂದರೆ ಬೇರೆಯವ್ರ ಹತ್ರ ವರ್ಕ್ ಮಾಡೋ ಬದಲು ನಾನೇ ಇಂಡಿಪೆಂಡೆಂಟಾಗಿ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಇತ್ತು. ಸೊ ಅದಕ್ಕೆ ಇಲ್ಲಿ ಜಾಯ್ನ್ ಆಗಿದ್ದೀನಿ. ನಮ್ಮೂರಿಂದ ಇಲ್ಲಿ ಬಂದು ತುಂಬ ಜನ ಕಲ್ತಿದ್ದಾರೆ, ಎಲ್ಲ ಪಾಸಿಟಿವ್ ಆಗಿ ಹೇಳಿದ್ದಾರೆ. ಸೊ ಎಲ್ಲ ಫೆಸಿಲಿಟೀಸ್ ಕೂಡ ಚೆನ್ನಾಗಿದೆ, ಲೈಕ್ ಸ್ಟಾಫ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನ